ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಕು. ಸ್ವಾಗತ ನಿಮ್ಮ ಮನಸ್ಸಿಗೆ ಹತ್ತಿರದ ವ್ಲಾಗ್ಗೆ. ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಒಬ್ಬ ವ್ಲಾಗ್ ಮಾಡುವ ಆಸೆ ಇರುವ ಹೆಣ್ಣುಮಕ್ಕಳ ಪತಿ. ಮತ್ತೆ ಇವತ್ತು ನೀವು ಕೇಳೋ ಕಥೆ ಬೇರೆ ಲೆವೆಲ್. ಇವತ್ತು ಮಧ್ಯಾಹ್ನದಿಂದನೇ ಮನೆಯಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಾಯಿಗೆ ಸಿಹಿ ನೀರು ಬರುತ್ತಿರೋ ತಿಂಡಿಯ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ಅವ್ರು ಗೊತ್ತಾ, ಇವತ್ತು ನನ್ನ ಹೆಂಡತಿ ಸಾಂಬಾರ್ ಮಾಡಿದ್ದಾಳೆ. ಆದರೆ ಅಸಲಿಗೆ ಪಾತಾಳ ಸಾಂಬಾರಂತೆ ಹೇಳಬಹುದು. ಒಂದೇ ತೊಗರಿಬೇಳೆ ಇರಲಿಲ್ಲ, ತಮಟೆಕಾಯಿ ಬದಲಾಗಿ ಟೊಮೆಟೊ ಹಾಕಿದ್ದಳಂತೆ. ಸಾಂಬಾರ್ ಪುಡಿಗೆ ಬದಲು ಪಾವ್ ಭಾಜಿ ಮಸಾಲ ಹಾಕಿದ ಹೀರೋ. ಫ್ರೆಂಡ್ಸ್, ಮೊದಲ ಸ್ಪೂನ್ ತಿಂದ ಮೇಲೆ ನನ್ನ ಮನಸ್ಸಿನಲ್ಲಿ ಒಂದು ಮಾತು ಬರೋದು, ಇದು ಸಾಂಬಾರಾ ಅಥವಾ ವಿಜ್ಞಾನ ಪ್ರಯೋಗ? ಹೆಂಡತಿಗೆ ಕೇಳಿದ್ರೆ ಹೇಳ್ತಾಳೆ, ಇದು ಫ್ಯೂಷನ್ ಸಾಂಬಾರ್, ನಿನ್ನ ಹೆಲ್ತ್ಗೆ ಚೆನ್ನಾಗಿರುತ್ತೆ. ನಾನಂದುಕೊಂಡೆ ಹೆಲ್ತ್ ಫೈನ್ ಇದ್ರೂ ಟಂಗ್ ಡಿಪ್ರೆಷನ್ ಆಗೋ ಸಾಧ್ಯತೆ ಇದೆ. ನಂತರ ಅನ್ನ ತಿಂದಾಗ ಅರ್ಥ ಆಯಿತು, ಅಯ್ಯೋ, ಇವತ್ತಿನ ಲಂಚ್ ರಿವ್ಯೂನಲ್ಲಿ ನಾನು 1 ಸ್ಟಾರ್ ಕೊಡೋದು ಕೂಡ ತುಂಬಾ ಜನರಸ್ ಆಗಿರೋದು. ಆದ್ರೂ ಫ್ರೆಂಡ್ಸ್, ಯಾರು ಹೇಳಿದ್ರೂ ಸಹ ಅವಳು ಮಾಡಿದಾಗ ಪ್ರೀತಿಯಿಂದ ಮಾಡ್ತಾಳೆ ಅಂದ್ರೆ ಅದೇ ಸವಿಯ ಸಾಂಬಾರಾಗಿ ತಿರುಗುತ್ತದೆ. ನೀವೇನ್ ಹೇಳ್ತೀರಿ ಫ್ರೆಂಡ್ಸ್? ನಿಮ್ಮ ಮನೆಯಲ್ಲೂ ಇಂತಹ ಅದ್ಭುತ ತರದ ಅನುದಿನದ ಆಹಾರ ಕಥೆಗಳಿರ್ತಾವಾ? ಕಮೆಂಟ್ನಲ್ಲಿ ತಪ್ಪದೆ ಹೇಳಿ. ನಾನು ನಿಮ್ಮ ಮಂಕು ವ್ಲಾಗ್ ಮುಕ್ತಾಯ ಮಾಡ್ತೀನಿ, ಆದರೆ ಸಾಂಬಾರ್ ಕತೆ ಇನ್ನೂ ಹೀಟಲ್ಲಿದೆ. ಧನ್ಯವಾದಗಳು. ಲವ್ ಯು ಆಲ್. ರೀಡಿ.